ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಚಿಕ್ಕ ವಿಡಿಯೋ ಅದರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಲಾಗ್ ಅಂತಲೇ ಹೇಳ್ಬೋದು. ನಮ್ಮ ವಾರ್ಗಿತ್ತಿ ಮಗ ಮಗಳು, ಆಮೇಲೆ ಮಗಳಿಗೆ ಬರ್ತ್ಡೇ, ಮಗನಿಗೆ ನಾಮಕರಣ, ಈ ಥರ ಫಂಕ್ಷನ್ ಇತ್ತು. ಗುರುವಾರ ನೈಟ್ ಹೋಗಿದ್ದಿದ್ದು, ಸಾಯಂಕಾಲ 6:30 ಪ್ರೋಗ್ರಾಮು. ಅವಾಗ ಹೋದಾಗ ಇದು ನನ್ನ ಮಗ ಮಾಡಿರೋ ವಿಡಿಯೋ, ನಾನೇನು ವಿಡಿಯೋ ಮಾಡಲಿಲ್ಲ. ನಮ್ಮ ಮನೇಲಿ ಎಲ್ಲರೂ ಹೋಗಿದ್ವಿ. ಹಂಗೆ ನಮ್ಮ ವಾರ್ಗಿತ್ತಿ ನಮ್ಮ ಕಡೆ, ನಮ್ಮ ಗಂಡನ ಮನೆ ಕಡೆ ಎಲ್ಲರೂ ಬಳಗ ಬಂದಿತ್ತು. ಖುಷಿ ಅನಿಸ್ತು ಎಲ್ಲರಿಗೂ ಕರೆದಿದ್ಲು ಅವಳು. ಬೆಂಗಳೂರಲ್ಲಿ ತುಂಬ ಜನ ಇದ್ದಾರೆ, ಆದ್ರೂ ಯಾವಾಗಲೂ ಬೆಂಗಳೂರಲ್ಲಿ ಎಲ್ಲರ ಮನೆಗೂ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ. ತುಂಬ ಅಪರೂಪ, ದೂರ ಅಲ್ವಾ. ಇವಳು ನಮ್ಮ ವಾರ್ಗಿತ್ತಿ ಸೊಸೆ, ಮಗಳು, ಮಗ ನೋಡಿ. ಆಗಲೇ ಕೇಕ್ ಕಟ್ ಮಾಡಿ ಮಾಡೋಕ್ಕೆ ರೆಡಿ ಮಾಡಿ ಇದು ಮಾಡ್ತಾಯಿದ್ರು. ಇದು ನನ್ನ ಮಗ ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಬಂದು ನನಗೆ ಶೇರ್ ಮಾಡಿದ್ದ. ಯಾಕೆಂದರೆ ಅವನಿಗೆ ಗೊತ್ತಲ್ವ ಚಾನಲ್ ಇರೋದು, ಮಾಡ್ತಾರೆ ಎಲ್ಲ ಲಾಗು, ಆಮೇಲೆ ರೆಸಿಪಿ, ಗಾರ್ಡನ್ ಎಲ್ಲ ಮಾಡೋದು ಗೊತ್ತು. ಅದಕ್ಕೆ ನನಗೆ ಯಾವುದೇ ವಿಡಿಯೋ ಮಾಡಿದ್ರೂ ನನಗೆ ಶೇರ್ ಮಾಡಿರ್ತಾನೆ. ಅದನ್ನು ಎಡಿಟ್ ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವೆಲ್ಲೂ ಹೋಗಿರೋದು, ಮಾಡಿರೋದು, ನಾನು ಕೆಲಸ ಮಾಡಿರೋದು ಪ್ರತಿಯೊಂದು ವಿಷಯನೂ ನಿಮಗೆ ವಿಡಿಯೋ ಮಾಡಿ ಹಾಕೋದು ನಮಗೆ ರೂಢಿ ಆಗ್ಬಿಟ್ಟಿದೆ. ನಿಮ್ಮ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳೋದಲ್ವ. ಎಲ್ಲ ಖುಷಿನೂ ನಿಮ್ಮ ಹತ್ರನೇ ಹೇಳ್ಕೊಳ್ಳೋದು, ಏನಾದ್ರು ಬೇಜಾರಾದ್ರೂ ನಿಮ್ಮ ಹತ್ರನೇ ಹೇಳ್ಕೊಳ್ಳೋದು. ಯಾಕೆಂದರೆ ನೀವು ಹೇಳೋ ಸಮಾಧಾನ ನಮಗೆ ತುಂಬ ಖುಷಿ ಅನಿಸುತ್ತೆ. ಅದರಿಂದ ಇನ್ನೂ ಒಂದು ಖುಷಿ ಏನು ಅಂದರೆ, ಈ ಪ್ರೋಗ್ರಾಮಲ್ಲಿ ತುಂಬ ಜನ ನಾವು ನೆಂಟರು, ಮೀಟ್ ಮಾಡೋಕ್ಕಾಗದೇ ಇರೋ ನೆಂಟರನ್ನೆಲ್ಲ ಮೀಟ್ ಮಾಡಿದ್ವಿ. ಯಾಕೆಂದರೆ ಮದುವೆ ಯಾವಾಗಾರು ಮದುವೆ ಬೇರೆ ಬೇರೆ ಕಾರ್ಯಕ್ರಮ ಇದ್ದಾಗ ಒಬ್ಬರು ಬಂದರೂ ಒಬ್ಬರು ಬಂದಿರಲ್ಲ. ಅಕಸ್ಮಾತ್ ಒಂದು ಮನೆಯಿಂದ ಒಬ್ಬೊಬ್ಬರು ಬಂದಿರ್ತಾರೆ. ಇಲ್ಲ, ಆ ಥರ ಆಗಲಿಲ್ಲ. ಎಲ್ಲ ಜೊತೆ ಬಂದಿದ್ದರು, ಕುಟುಂಬ ಸಮೇತನೂ ಬಂದಿದ್ದರು. ಅವಳು ನಮ್ಮ ನಾದಿನಿ ಸೊಸೆ, ಆ ಕಡೆ ಮಗಳು, ನನ್ನ ಮಗಳು, ಇವರು ನಮ್ಮ ತಮ್ಮ ಆಗಬೇಕು, ಇವರು ಎಲ್ಲರೂ ಎಷ್ಟೊಂದು ಜನ ಬಂದಿದ್ದರು. ಸಾಯಂಕಾಲ ಇರೋದ್ರಿಂದ ಗುರುವಾರ ಆಗಿದ್ರೂ ಕೆಲಸದಿಂದ ಬಂದ್ಬಿಟ್ಟು ತುಂಬ ಜನ ಬಂದಿದ್ದರು. ಖುಷಿ ಅನ್ನಿಸ್ತು. ಇವರು ನಮ್ಮ ಮೈದನ ಕಡೆಯವರೇ. ಎಲ್ಲರೂ ಹಿಂಗೆ ತುಂಬ ಜನ. ನಮ್ಮ ಅಳಿಯ ಇಲ್ಲಿ ಕೂತಿದ್ದಾರೆ. ಇವರು ನಮ್ಮ ನಾದಿನಿ ಗಂಡ, ಆ ಕಡೆ ನಮ್ಮ ಮೈದನ, ಇವರು ನಮ್ಮ ಮೈದನ ಮಗನೇ ಆಗಬೇಕು ಇವರು. ಎಲ್ಲರೂ ಇಲ್ಲಿ ಹೊಸೂರು, ಎಲ್ಲ ನಮ್ಮ ಗಂಡನ ಮನೆ ರಿಲೇಷನ್ಶಿಪ್ ಎಲ್ಲ ತುಂಬ ಜನ. ಯಾಕೆಂದರೆ ಎಷ್ಟೋ ಮದುವೆಗಳಿಗೆ ನಾವು ಹೋಗಿದ್ವಿ, ಆದರೂ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗ್ತಾ ಇರಲಿಲ್ಲ. ಅವ್ರು ಹೋದಾಗ ನಾವು ಇರ್ತಿರ್ಲಿಲ್ಲ, ನಾವು ಹೋದಾಗ ಅವ್ರು ಇರ್ತಿರ್ಲಿಲ್ಲ. ಇಲ್ಲಿ ತುಂಬ ಜನ ಬಂದಿದ್ರಲ್ಲ, ಅದೇ ಖುಷಿ ಆಯಿತು. ಆಮೇಲೆ ಅಡುಗೆಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಇಲ್ಲಿ ನೋಡಿ, ನಾವೆಲ್ಲ ಎಷ್ಟು ಜನ ಕಲ್ತಿದ್ದೀವೋ ಅಷ್ಟು ಜನದ್ದು ನನ್ನ ಮಗ ವಿಡಿಯೋ ಮಾಡ್ದೆ. ಅಪರೂಪಕ್ಕೆ ಕಲ್ತಿರ್ತೀವಲ್ಲ, ಅವ್ರು ನನ್ನಲ್ಲಿ ಇರಿಸ್ಬಿಟ್ಟು ಮಾಡ್ದವನ್ನ. ಇವು ಫೋಟೋಗಳು, ವಿಡಿಯೋಗಳು ಅವ್ನು ಮಾಡಿರವೆ. ನಾನು ನಿಮಗೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿರೋದು. ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಯಾಕೆಂದರೆ ಎಲ್ಲರ ಪರಿಚಯನೂ ಮಾಡಿಕೊಟ್ರೂ ನಿಮಗೆ ನೆನಪಿರಲ್ಲ. ಯಾಕೆಂದರೆ ನಮಗೆ ನೋಡಿದ ನೆನಪಿರುತ್ತೆ, ನೀವು ಒಂದು ಸರಿ ನೋಡಿರೋ ನೆನಪಿರಲ್ಲ. ಅದರಿಂದ ಎಲ್ಲ ನಮ್ಮ ಕುಟುಂಬದವ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇಲ್ಲಿ. ಆಮೇಲೆ ನನ್ನ ಮಗಳು, ಮೊಮ್ಮಗ, ಅಳಿಯನ್ನ ಎಲ್ಲ ನೀವು ನೋಡಿದ್ದೀರ. ನಮ್ಮ ನಾದಿನಿ, ಅವಳು ನಮ್ಮ ನಾದಿನಿ ಪಕ್ಕ ನಿಂತಿರೋಳು ಮಾಲಿನಿ ಅಂತ, ಮಾಲಿನಿ ಕಿಚನ್ ಅಂತ ಅವಳದು ಒಂದು ಚಾನಲ್ ಇದೆ. ಇಲ್ಲಿ ಎಲ್ಲ ನಮ್ಮ ನಮ್ಮ ಜೊತೆಗೆ ಎಲ್ಲರೂ ನಮ್ಮ ವಾರ್ಗಿತ್ತಿ ನೋಡಿದ್ದೀರ ಅವಳನ್ನ. ನಮ್ಮ ಮನೆಯಲ್ಲೂ ನೋಡಿದ್ದೀರ, ನನ್ನ ಜೊತೆಗೆ ತುಂಬ ಸರಿ ನೋಡಿದ್ದೀರ. ಅವ್ರ ದೊಡ್ಡ ಮಗಂದು ನಾಮಕರಣ, ಮಗಳದು ಬರ್ತ್ಡೇ, 3 ವರ್ಷದ ಬರ್ತ್ಡೇ. ಆ ಮಗುಗೆ 9 ತಿಂಗಳು ನಾಮಕರಣ ಮಾಡಿದರು. ಇದೆಲ್ಲ ಖುಷಿ ಆಯಿತು ನೋಡಿಬಿಟ್ಟು. ಅವತ್ತು ತುಂಬ ಖುಷಿ ಆಯಿತು. 6 ಗಂಟೆ ಮೇಲೆ ಹೋದ್ವಿ. ಕೊನೆಗೆ ಮನೆಗೆ ಬರೋಷ್ಟೊತ್ತಿಗೆ 10-10:30. ಯಾಕೆಂದರೆ ಬುಧವಾರ ನಮ್ಮ ತಂಗಿಯವರು ಹಬ್ಬಕ್ಕೆ ಬಂದವರೆಲ್ಲ ಹೋದರು. ನನಗೆ ರೆಸ್ಟ್ ಇರಲಿಲ್ಲ. ಸಾಮಂತಿಗೆ, ಗುಲಾಬಿ ಗಿಡ ಕ್ಲೀನ್ ಆದಮೇಲೆ ಮತ್ತೆ ಮಾಡೋಕ್ಕೆ ಆಗಿರಲಿಲ್ಲ. ಇದೆಲ್ಲ ಬಂದಮೇಲೆ ಮತ್ತೆ ಭಾನುವಾರ ಸ್ವಲ್ಪ ಕೆಲಸ ಮಾಡಿದ್ದೀನಿ. ಆ ವಿಡಿಯೋಗಳೆಲ್ಲ ಮುಂದೆ ನಿಮಗೆ ಶೇರ್ ಮಾಡ್ತೀನಿ, ಯಾವ್ದ್ಯಾವ್ದು ಮಾಡಿದೆ ಅಂತ. ಈ ವಿಡಿಯೋ ನೋಡಿ ನಿಮಗೆ ಖುಷಿ ಆಗ್ಬೋದು ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ. ಸಾಮಾನ್ಯ ಜಾಸ್ತಿ ಅಪರೂಪ ನಾನು ಈ ಥರ ಲಾಗ ಮಾಡೋದು ಆಗಲಿ ಏನಾಗಲಿ. ಇನ್ನು ರೆಸಿಪಿಗಳಂತೂ ಈ ವರ್ಷ ಏನು ತರಕಾರಿ ಹಾಕಿಲ್ಲ, ಅದರಿಂದ ಅವನು ರೆಸಿಪಿಗಳು ಹಾಕಿಲ್ಲ. ಗಾರ್ಡನ್ ವಿಡಿಯೋನೂ ಸ್ವಲ್ಪ ದಿನ ಬಿಟ್ಟು ದಿನ ಹಾಕ್ತಿದ್ದೆ. ಈ ನಡುವೆ ಡೈಲಿ ಹಾಕೋದು ರೂಢಿಯಾಗಿದೆ. ಅದು ಎಲ್ಲ ನಾನು ಹಳಬರಿಗೆ ಗೊತ್ತಿರುತ್ತೆ ಯಾಕೆ ಏನು ಎತ್ತ ಅಂತ. ಮೊದಲಿಂದ ನನಗೆ ಸಪೋರ್ಟ್ ಮಾಡೋರು ಇವಾಗಲೂ ಸಪೋರ್ಟ್ ಮಾಡ್ತಾಯಿದ್ದೀರಿ ಅನ್ನೋದೇ ನನಗೆ ಖುಷಿ. ನಾನು ಎಷ್ಟೋ ದಿನ ವಿಡಿಯೋ ಹಾಕದೇ ಇದ್ರೂ ನಾನು ವಿಡಿಯೋಗಳು ಹಾಕಿದಾಗ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತೀರಲ್ಲ, ಅದು ತುಂಬ ಖುಷಿ ಅನಿಸುತ್ತೆ. ನಾನು ಇದು ಚಾನಲ್ ಮಾಡಿ ಸಾರ್ಥಕ ಅನಿಸುತ್ತೆ. ನೋಡಿ, ಎಲ್ಲರೂ ಇಲ್ಲಿ ನಿಂತಿದ್ದೀವಿ. ಆಮೇಲೆ ಊಟ ಮಾಡ್ಕೊಂಡು ಎಲ್ಲ ಬರೋಷ್ಟೊತ್ತು, ಊಟ ಮಾಡಿದ್ಮೇಲೂ ತುಂಬ ಹೊತ್ತು ಮಾತಾಡ್ಕೊಂಡು ನಿಂತಿದ್ವಿ. ಯಾಕೆಂದರೆ ಇವಾಗ ಬೆಂಗಳೂರಲ್ಲಿ ಕಾರು, ಆಟೋ ಎಷ್ಟೊತ್ತಿಗೆ ಬೇಕಾದ್ರೂ ಸಿಗುತ್ತೆ. ಹೋಗೋದು ಭಯ ಇರಲ್ಲ, ಬಸ್ಗಳು ಅದು ಇದು ಅಂತ ಗಾಬರಿ ಪಡೋಷ್ಟಿರಲ್ಲ, ಲೇಟ್ ಆಯಿತು ಅನ್ನೋಷ್ಟಿರಲ್ಲ, ಯಾವಾಗ ಬೇಕಾದ್ರೂ ಹೋಗೋದಲ್ವ. ಅದೊಂದು ಇದಕ್ಕೆ ನಾವು ತುಂಬ ಹೊತ್ತು ಅಲ್ಲೇ ಸ್ಪೆಂಡ್ ಮಾಡಿ ಎಲ್ಲರ ಜೊತೆ ಮಾತಾಡಿ ಮನಸಾರ
ಲಾಸ್ಟ್ಗೆ ಅವ್ರವ್ರ ಪಾಡ್ಗೆ ಅವ್ರವರು ಹೆಂಗೆ ಬಂದಿದ್ವೋ ಹಂಗೆ ಹೋದ್ವಿ. ನಮಸ್ತೆ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.